ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಚಿನ್ ಕೆಂಗನಾಳ್. ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ. ಇವತ್ತ ದುರಂಧರ್ 2 ಫಿಲ್ಮ್ ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಮಾರ್ಚ್ 19ಕ್ಕೆ ರಿಲೀಸ್ ಆಗೈತದ. ರಿವೆಂಜ್ ಅಂಥೇಳಿ ಸೆಕೆಂಡ್ ಪಾರ್ಟ್ ಬಿಟ್ಟಾರ. ಬಟ್ ಫಸ್ಟ್ ಪಾರ್ಟ್ಗಿಂತ ಸೆಕೆಂಡ್ ಪಾರ್ಟ್ ಸ್ವಲ್ಪ ವೈಡ್ ಆಗೈತಿ, ರಿಚ್ ಭಾಳ ಆಗೈತಿ. ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ನೋಡುವಂತಹ ಮೂವಿ. ಇದರ ಅಪೋಸಿಟ್ ಟಾಕ್ಸಿಕ್ ಫಿಲ್ಮ್ ಬಿಟ್ಟಿದ್ರಂದ್ರೆ ಕ್ಲಾಸ್ ಅಂತೂ ಆಗ್ತಿತ್ತು. ಕ್ಲಾಶ್ ಫಸ್ಟ್ ಕ್ಲಾಸ್ ಆಗ್ತಿತ್ತು, ಯುದ್ಧ ಮಾತ್ರ ನಡೀತಿತ್ತು. ಬಟ್ ಯಾವ್ದು ಗೆಲ್ತದಂತ ನಾವು ಗೆಸ್ ಮಾಡ್ತಿದ್ದಿದ್ದಿಲ್ಲ. ಯಾಕಂದ್ರೆ ದುರಂಧರ್ 2 ಎಷ್ಟು ತೂಕ ಐತ್ಲ, ಟಾಕ್ಸಿಕ್ ಅಷ್ಟಿರಬಹುದು ಅಂಥೇಳಿ ನನ್ನ ಅಭಿಪ್ರಾಯ. ಯಾಕಂದರೆ ಟಾಕ್ಸಿಕ್ ಏನೋ June 4th ಪ್ರಮೋಟ್ ಆಗೈತಿ, ಅಂದ್ರೆ ಮುಂದೆ ಹೋಗೈತೆ June 4th ರಿಲೀಸ್ ಆಗ್ಬೇಕಂತೇಳಿ. ಇನ್ನು ದುರಂಧರ್ 2 ಫಿಲ್ಮ್ದಾಗ ಅದರ ಬಗ್ಗೆ ಬಂದ್ರೆ ಅದರೊಳಗೆ ಹಮ್ಜಾ ಅಲಿ ಪಾತ್ರ ಇದ್ರೊಳಗೆ ಡಿಟೇಲಾಗಿ ತೊಗೊಂಡಾರ. ನಮ್ಮ ಇಂಡಿಯನ್ ಹ್ಯೂಮನ್ ವೆಪನ್ ಅಂತಾರೆ ಅದಕ್ಕೆ. ಬೇರೆ ದೇಶನಾಗ ಸೂಸೈಡ್ ಬಾಂಬರ್ಸ್ ಅಂಥೇಳಿ ಹೆಸರು ಕೆಟ್ಟದಾಗಿ ಇಟ್ಟಿರ್ಬೋದು. ಬಟ್ ನಮ್ಮಲ್ಲಿ ಹ್ಯೂಮನ್ ವೆಪನ್ಸ್ ಅಂತಾರೆ. ಒಂದು ವೆಪನ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಫೀಲಿಂಗ್ ಇರಲಾರ್ದಂತಹ ವೆಪನ್ನ ಕ್ರಿಯೇಟ್ ಮಾಡಿ ನಮ್ಮ ಎದುರಾಳಿ ದೇಶಗಳಿಗೆ ಬಿಟ್ರೆ ಅವ್ರು ಏನೇನು ಮಾಡಬಹುದು ಅಂಥೇಳಿ ಸೆಕೆಂಡ್ ಪಾರ್ಟ್ ಒಳಗೆ ತೋರಿಸ್ಯಾರ. ಹಮ್ಜಾ ಅಲಿದು ಒಂದೇ ಸ್ಟೋರಿ ಅಲ್ಲ, ಲಾಸ್ಟಿಗೆ ಟ್ವಿಸ್ಟನ್ನ ಕೊಟ್ಟಾರ. ಇಂಥ ಹಮ್ಜಾ ಅಲಿ ಅನ್ನುವಂತಹ ಹ್ಯೂಮನ್ ವೆಪನ್ಗಳನ್ನು ಭಾಳಷ್ಟು ತಯಾರು ಮಾಡ್ಯಾರ. ಆಲ್ರೆಡಿ ಇಂಡಿಯಾದಾಗ ಅಜಿತ್ ಧೋವಲ್ ಸರ್ ಪಾತ್ರ ಮಾಡಿದಂಥ ಮಾಧವನ್ ಸರ್ ಬೆಸ್ಟ್ ಮಾಡ್ಯಾರ. ಹಮ್ಜಾ ಅಲಿ, ರಣಬೀರ್ ಸಿಂಗ್ನು ಬೆಸ್ಟ್ ಮಾಡ್ಯಾರ. ನೆಕ್ಸ್ಟ್ ಸಂಜಯ್ ದತ್ ಸರು ಬೆಸ್ಟ್ ಮಾಡ್ಯಾರ. SP ಎಲ್ಲ ಡಿಟೇಲಾಗಿ ಬೆಸ್ಟ್ ಮಾಡ್ಯಾರ. ಸ್ವಲ್ಪ ಕ್ರುಯಾಲಿಟಿ ಜಾಸ್ತಿ ಐತಿ ಇದ್ರೊಳಗೆ, ಸ್ಲ್ಯಾಶಿಂಗ್ ಬಲ್ ಜಾಸ್ತಿ ಐತಿ ಇದ್ರೊಳಗೆ, ಬ್ಲಾಸ್ಟಿಂಗ್ ಜಾಸ್ತಿ ಐತಿ, ಎಲ್ಲ ಬೆಸ್ಟ್ ಐತಿ. ಆಲ್ ಓವರ್ ಈ ಮೂವಿ ರೇಟಿಂಗ್ ಕೊಡಬೇಕಾದ್ರೆ 10/9 ಪಾಯಿಂಟ್ ಕೊಡ್ಬೋದು. ನಾನು ಕೊಡ್ಬೋದು, ನನ್ನ ಅಭಿಪ್ರಾಯ. IMDb ಒಳಗೆ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಬಟ್ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗ್ತೈತಿ. ಮೂವಿ ಮಾತ್ರ ಹೆಂಗೈತಪ್ಪ ಅಂತಂದ್ರೆ 3.46 ಮಿನಿಟ್ಸ್ 3 ಗಂಟೆ 46 ನಿಮಿಷಗಳ ಕಾಲ ವೈಡ್ ಆದಂಥ ಒಂದು ದೊಡ್ಡ ಫಿಲ್ಮ್. ಇಡೀ ಇಂಡಿಯನ್ ಹಿಸ್ಟ್ರಿ ಒಳಗೆ ನಾನು ನೋಡಿದಂತಹ ಅತಿ ದೊಡ್ಡ ಮೂವಿ ಅಂದರೆ ಇದೇ ಇರ್ಬೋದು ಅನ್ನಿಸ್ತೈತೆ ನನಗನ್ಸಿದಂಗೆ. ಇನ್ನೂ ಹಿಂದಿರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ಬಟ್ ಒನ್ ಆಫ್ ದಿ ಬೆಸ್ಟ್ ಮೂವಿ ಎವರ್ ಇನ್ 2026 ಬೆಸ್ಟ್ ಮೂವಿ, ಫಸ್ಟ್ ಮೂವಿ ಇದೆ ಅನ್ಕೋತೀನಿ ನಾನು. ಇನ್ನು ಟಾಕ್ಸಿಕ್ ರಿಲೀಸ್ ಆದ್ಮ್ಯಾಗ ಯಾವುದು ತೂಕ ಜಾಸ್ತಿ ಆಗ್ತೈತಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇದು ಅಡ್ವಾನ್ಸ್ ಬುಕ್ಕಿಂಗ್ ಕೋಟಿಗಟ್ಟಲೆ ಟಿಕೆಟ್ಗಳಾಗ್ಯಾವು. ಆಮೇಲೆ ಟಾಕ್ಸಿಕ್ದು ಬುಕ್ಕಿಂಗ್ ಅಡ್ವಾನ್ಸ್ ಆಗ್ಯಾವ. ಬಟ್ ಟಾಕ್ಸಿಕ್ದು ಯಾಕೆ ಮುಂದೆ ಹೋಯ್ತು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ತೀನಿ. ಬಟ್ ದುರಂಧರ್ 2 ನಮ್ಮ ದೇಶದ ಸಲುವಾಗಿ ಮಾಡಿದ ಮೂವಿ ಐತಿ. ನಮ್ಮ ದೇಶದೊಳಗೆ ಏನೇನು ನಡೆದೈತಿ ಹಿಂದೆ ಅನ್ನೋದಂಥದ್ದು ತೋರಿಸ್ಯಾರ ಇದ್ರೊಳಗೆ. ಆಮೇಲೆ ಇದ್ರೊಳಗೆ ಮೋದಿಜಿ ಅದಾರ. ನೆಕ್ಸ್ಟ್ ಡಿಮಾನಿಟೈಸೇಷನ್ ಐತಿ ಇದ್ರೊಳಗೆ. ಸೊ ಮೂವಿ ನೋಡ್ರಿ, ಮೂವಿ ನೋಡಿ ನೀವು ಅಭಿಪ್ರಾಯಗಳನ್ನು ತಿಳಿಸ್ರಿ, 4 ಜನ ಕರ್ಕೊಂಡು ಹೋಗ್ರಿ, ಎಜುಕೇಟೆಡ್ ಮಾಡಿರಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ, ಈ ಮೂವಿ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. I love you so much.